ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಂಸ್ಕೃತಿ ಸಂಪ್ರದಾಯದ ನೆಲೆಗಟ್ಟಾಗಿರುವ ಭಾರತ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅದ್ಭುತ ದೇವಾಲಯಗಳನ್ನು ಕಾಣಬಹುದು. ಇಂದಿಗೂ ಪುರಾತನ ದೇವಾಲಯಗಳು ಸಂಶೋಧನೆಗಳ ಕೇಂದ್ರ, ವಿಸ್ಮಯ ತಾಣ. ಒಂದೊಂದು ದೇವಾಲಯಗಳು ನಿಗೂಢವನ್ನೇ ಹೊತ್ತು ನಿಂತಿರುವುದು ನಮ್ಮ ಪೂರ್ವಿಕರ ಶಕ್ತಿ. ಅಂತಹ ನಿಗೂಢ ರಹಸ್ಯಮಯ ದೇವಾಲಯಗಳಲ್ಲೊಂದು ಕರ್ಣಿ ಮಾತಾ ದೇವಾಲಯ. ಈ ದೇವಾಲಯದ ವಿಶೇಷತೆಯನ್ನ ಗಮನಿಸಿದರೆ ದೇಶದ ನಾನಾ ಭಾಗಗಳಿಂದ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ. ತಮ್ಮ ಕುಟುಂಬ ಸಮೇತರಾಗಿ ತಾಯಿಯ ಕೃಪೆಗೆ ಭಾಜನರಾಗ್ತಾರೆ. ಕೇವಲ ಪೂಜೆ ಪುನಸ್ಕಾರ ಮಾತ್ರವಲ್ಲ, ಇಲ್ಲಿ ನಾವಂದುಕೊಳ್ಳೋದಕ್ಕಿಂತ ವಿಶೇಷವಾದ ಅತಿಮಾನುಷ ಶಕ್ತಿಗಳು ಅಡಗಿವೆ. ಇಲ್ಲಿ ದಂತಕಥೆ, ಪುರಾಣಗಳು ನಮ್ಮನ್ನ ದೇವಾನು ದೇವತೆಗಳ ಕಾಲಕ್ಕೆ ಕೊಂಡೊಯ್ಯುತ್ತವೆ. ಬನ್ನಿ, ಹಾಗಿದ್ರೆ ಈ ದೇವಾಲಯ ಯಾಕಾಗಿ ಪ್ರಸಿದ್ಧಿ ಪಡೆದಿದೆ, ಇಲ್ಲಿ ನೆಲೆಸಿರೋ ದೇವಿ ಯಾರು, ಆ ತಾಯಿಯ ಮಹಿಮೆ ಎಂಥದ್ದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ದೇವಾಲಯ ನಮಗೆ ಅಚ್ಚರಿಯ ಜೊತೆಗೆ ಕುತೂಹಲ ಮೂಡಿಸುವುದಂತೂ ಖಂಡಿತ. ಈ ದೇವಾಲಯದಲ್ಲಿ ಭಕ್ತರಿಗಿಂತಲೂ ಅಧಿಕ ಸಂಖ್ಯೆಯಲ್ಲಿ ಇಲಿಗಳು ನಿರ್ಭಯವಾಗಿ ಎಲ್ಲೆಂದರಲ್ಲಿ ಓಡಾಡುತ್ತಿರುವುದನ್ನು ಕಾಣಬಹುದು. ಈ ದೇವಸ್ಥಾನದಲ್ಲಿ ಇಲಿಗಳನ್ನ ಪವಿತ್ರವೆಂದು ಭಾವಿಸಲಾಗಿದ್ದು ಅವುಗಳಿಗೆ ಪ್ರತ್ಯೇಕವಾಗಿ ಪ್ರಸಾದ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತೆ. ಈ ದೇವಸ್ಥಾನವಿರೋದು ರಾಜಸ್ಥಾನದ ಬಿಕಾನೇರ್ ಪಟ್ಟಣದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ದೇಶ್ನೋಕ್ ಎಂಬಲ್ಲಿ. ಇದು ಕರ್ಣಿ ಮಾತೆಗೆ ಮೀಸಲಾದ ದೇವಾಲಯವಾಗಿದ್ದು ಇಲಿಗಳ ದೇವಸ್ಥಾನ ಅಂತಲೂ ಹೆಸರುವಾಸಿಯಾಗಿದೆ. 25,000ಕ್ಕೂ ಅಧಿಕ ಇಲಿಗಳು ಈ ದೇವಸ್ಥಾನದಲ್ಲಿ ನೆಲೆಸಿದ್ದು ಅವುಗಳ ದರ್ಶನ ಪಡೆಯಲು ದೂರಗಳಿಂದ, ನಾನಾ ರಾಜ್ಯಗಳಿಂದ, ಹೊರ ದೇಶಗಳಿಂದ ಈ ಸೋಜಿಗವನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಆಗಮಿಸುತ್ತಿರುತ್ತಾರೆ. ಇಲ್ಲಿರುವ ಇಲಿಗಳಲ್ಲಿ ಕೇವಲ ಕೆಲವು ಶ್ವೇತವರ್ಣದ ಇಲಿಗಳಿದ್ದು ಅವುಗಳನ್ನ ಅತ್ಯಂತ ಪವಿತ್ರವೆಂದು ಭಾವಿಸಲಾಗಿದೆ. ಏನಾದರೂ ಇವುಗಳ ದರ್ಶನವಾದರೆ ಕರ್ಣಿ ಮಾತೆಯ ಕೃಪಾದೃಷ್ಟಿ ದೊರೆತಂತೆಯೇ ಎಂಬುದು ಇಲ್ಲಿನ ಜನರ ನಂಬಿಕೆ. ಸ್ಥಳೀಯವಾಗಿ ಈ ಇಲಿಗಳನ್ನ ಕಬ್ಬಾಗಳೆಂದು ಕರೆಯಲಾಗುತ್ತೆ. ಇಲ್ಲಿನ ಮೂಲ ದೇವಿಯಾದ ಕರ್ಣಿ ಮಾತಾ ಜನನ ಹಾಗೂ ಹಿನ್ನೆಲೆಯನ್ನ ಕೆದಕಿದ್ರೆ, ಚರಣ್ ವಂಶದಲ್ಲಿ ಜನಿಸಿದ ಒಬ್ಬ ಹಿಂದೂ ತಪಸ್ವಿಣಿಯಾಗಿದ್ದು ದುರ್ಗಾ ಮಾತೆಯ ಅವತಾರವೆಂದು ಭಕ್ತಾದಿಗಳ ಅಚಲವಾದ ನಂಬಿಕೆ. ಜೋಧ್ಪುರ ಹಾಗೂ ಬಿಕಾನೇರ್ ರಾಜವಂಶಸ್ಥರ ಅಧಿಕೃತ ದೇವತೆಯಾಗಿರುವ ಕರ್ಣಿ ಮಾತಾ ಸುಮಾರು 151 ವರ್ಷಗಳ ಕಾಲ ಜೀವಿಸಿದ್ದಳೆಂದು ಹೇಳಲಾಗುತ್ತೆ. ಸ್ಥಳ ಪುರಾಣದ ಪ್ರಕಾರ ಕಿಪೋಜಿ ಚರಣ್ ಎಂಬುವರ ಪತ್ನಿಯಾಗಿದ್ದ ಕರ್ಣಿ ಮಾತೆಯು ಸಮಯ ಸರಿದಂತೆ ಸಂಸಾರ ಜೀವನದಲ್ಲಿ ನಿರಾಸಕ್ತಿ ಹೊಂದಿ, ಆದರೂ ಪತಿಯ ಸಂಸಾರ ಜೀವನಕ್ಕೆ ಬಾಧೆ ಬಾರದಂತೆ ತನ್ನ ತಂಗಿಯನ್ನೇ ಪತಿಯೊಂದಿಗೆ ವಿವಾಹ ಮಾಡಿ ದೇವರ ಧ್ಯಾನದಲ್ಲೇ ತನ್ನ ಜೀವನವನ್ನ ಕಳೆದ ಸಾಧ್ವಿ. ಪ್ರಸ್ತುತ ಕರ್ಣಿ ಮಾತೆಗೆ ಸಮರ್ಪಿತವಾದ 2 ದೇವಾಲಯಗಳಿದ್ದು, ಒಂದು ದೇಶ್ನೋಕ್ನಲ್ಲಿದೆ, ಇನ್ನೊಂದು ಉದಯ್ಪುರನ ಮಚ್ಲಾ ಬೆಟ್ಟದಲ್ಲಿರುವ ಶ್ರೀ ಮಂಚಾಪೂರ್ಣ ಕರ್ಣಿ ಮಾತಾ ದೇವಾಲಯ. ಕರ್ಣಿ ದೇವಿ ಶಕ್ತಿ ಮಾತೆ ಜಗದಾಂಬೆಯ ಅವತಾರ ಅಂತ ನಂಬಲಾಗಿದೆ. ಸುಮಾರು 650 ವರ್ಷಗಳ ಹಿಂದೆ ಈ ಭವ್ಯವಾದ ದೇವಾಲಯವಿರುವ ಸ್ಥಳದಲ್ಲಿ ಒಂದು ಗುಹೆಯಲ್ಲಿ ಕರ್ಣಿ ತಾಯಿ ತಪಸ್ಸಾಚರಿಸುತ್ತಿದ್ಲು. ಈ ಗುಹೆ ಇಂದಿಗೂ ದೇವಾಲಯದ ಆವರಣದಲ್ಲಿದೆ. ತಾಯಿಗೆ ಮೋಕ್ಷವಾದಾಗ ಆಕೆಯ ಇಚ್ಛೆಯಂತೆ ಈ ಗುಹೆಯಲ್ಲಿ ಆಕೆಯ ವಿಗ್ರಹವನ್ನ ಸ್ಥಾಪಿಸಲಾಯಿತು. ತಾಯಿ ಕರ್ಣಿ ಮಾತೆಯ ಆಶೀರ್ವಾದವು ಬಿಕನೇರ್ ಮತ್ತು ಜೋಧ್ಪುರ ರಾಜ್ಯದಲ್ಲಿ ಸ್ಥಾಪನೆಯಾಯಿತು ಅಂತ ಹೇಳಲಾಗುತ್ತೆ. ಕರ್ಣಿ ಮಾತಾ ಮಂದಿರದಲ್ಲಿ ಎಲ್ಲಾ ಹಬ್ಬಗಳನ್ನ ವಿಶೇಷವಾಗಿ ಆಚರಿಸಲಾಗುತ್ತೆ. ವಿಶೇಷವಾಗಿ ದುರ್ಗಾ ಪೂಜೆ ಮತ್ತು ನವರಾತ್ರಿಯ ವಿಶೇಷ ಪೂಜೆಯನ್ನ ಆಯೋಜಿಸಲಾಗುತ್ತೆ. ಈ ದಿನದಂದು ದೇವಾಲಯವನ್ನ ಹೂವು ಮತ್ತು ದೀಪಗಳಿಂದ ಅಲಂಕರಿಸಲಾಗುತ್ತೆ. ದಂತಕಥೆಯ ಪ್ರಕಾರ ಕರ್ಣಿ ಮಾತಾ ಶಕ್ತಿಯ ರೂಪವಾಗಿದ್ಲು ಮತ್ತು ಬ್ರಹ್ಮಚಾರಿಯಾಗಿದ್ಲು. ಜನನವಾದದ್ದು 1387ರಲ್ಲಿ 6ನೇ ಮಗುವಾಗಿ ಜನನವಾಗುತ್ತೆ. ಜನನಕ್ಕೂ ಮುನ್ನ 21 ತಿಂಗಳು ತಾಯಿಯ ಗರ್ಭದಲ್ಲೇ ಇದ್ದರು ಮಾತಾ ಕರ್ಣಿ. ಜನನದ ನಂತರ ಮಗುವಾಗಿದ್ದಾಗಲೇ ಸಾಕಷ್ಟು ಪವಾಡಗಳನ್ನು ನಡೆಸ್ತಾರೆ. ಮೊದಲೇ ರಾಜ ಮನೆತನದಲ್ಲಿ ಜನಿಸಿದ ಹೆಣ್ಣು ಮಗಳಿನ ಶೌರ್ಯ ಧೈರ್ಯಕ್ಕೆ ಇಡೀ ರಾಜ್ಯಾದ್ಯಂತ ಮನೆ ಮಾತಾಗಿ ಬಿಡ್ತಾರೆ. ದಿನೇ ಇವರ ಪವಾಡಕ್ಕೆ ಮಾರು ಹೋದ ಜನರು ಇವರತ್ತ ಆಕರ್ಷಿತರಾಗ್ತಾರೆ. ಹೀಗೆ ಅವರಿಗೆ ವಿವಾಹ ಕೂಡ ಜರುಗುತ್ತೆ. ನಂತರ ತನ್ನ ತೀವ್ರ ಸಾಧನೆಗಾಗಿ ಪತಿ ದೇಪಾಜಿಗೆ ತನ್ನ ಸ್ವಂತ ತಂಗಿಯನ್ನ ಮದುವೆ ಮಾಡುತ್ತಾಳೆ. ಹೀಗೆ ಆಕೆಗೆ 4 ಗಂಡು ಮಕ್ಕಳು ಜನಿಸ್ತಾರೆ.
ಕರ್ಣಿ ಮಾತೆ ಆ ಮಕ್ಕಳನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ತಾರೆ. ಒಂದು ದಿನ ಕೊನೆಯ ಮಗ ಲಕ್ಷ್ಮಣ ಸ್ನಾನ ಮಾಡುತ್ತಿದ್ದಾಗ ಕಪಿಲ ಸರೋವರದಲ್ಲಿ ಮುಳುಗಿ ಸಾವಿಗೀಡಾಗ್ತಾನೆ. ಈ ವೇಳೆ ಕರ್ಣಿ ಮಾತೆಯ ತಂಗಿ ಲಕ್ಷ್ಮಣನನ್ನ ಮತ್ತೆ ಬದುಕಿಸುವಂತೆ ಕರ್ಣಿ ಮಾತೆಗೆ ಕಾಲಿಗೆರಗಿ ಬೇಡಿಕೊಳ್ತಾಳೆ. ಹೀಗೆ ಕರ್ಣಿ ಮಾತೆಯು ಆ ಮಗುವಿನ ದೇಹವನ್ನ ನೀರಿನಿಂದ ಮೇಲೆತ್ತಿ ಈಗಿನ ದೇವಾಲಯದ ಗರ್ಭಗುಡಿ ಇರುವ ಸ್ಥಳಕ್ಕೆ ತಂದು ಯಾರೂ ಕೂಡ ಈ ಬಾಗಿಲನ್ನ ತೆರೆಯಬೇಡಿ ಎಂದು ಬಾಗಿಲನ್ನ ಮುಚ್ಚಿಕೊಳ್ತಾರೆ. ನಂತರ ಪುರಾಣ ಕಥೆಗಳ ಪ್ರಕಾರ ಆಕೆ ಆ ದೇಹವನ್ನ ತೆಗೆದುಕೊಂಡು ಯಮರಾಜನ ಬಳಿಗೆ ತೆರಳಿ ತನ್ನ ಮಗ ಲಕ್ಷ್ಮಣನನ್ನ ಬದುಕಿಸಬೇಕೆಂದು ಒತ್ತಾಯಿಸ್ತಾಳೆ. ಆದರೆ ಯಮ ಹೇಳ್ತಾನೆ, ಹಾಗಿದ್ದರೆ ಜನನ ಮರಣಗಳ ಚಕ್ರವು ಕೆಲಸ ಮಾಡಲು ಹೇಗೆ ಸಾಧ್ಯ? ಅದು ನನ್ನಿಂದ ಅಸಾಧ್ಯ ತಾಯಿ ಎಂದು ಕ್ಷಮೆ ಕೇಳ್ತಾನೆ. ಆದರೆ ಕರ್ಣಿ ಮಾತೆಯು ಈ ಮಾತಿನಿಂದ ಕೋಪಗೊಂಡು ಇನ್ನು ಮುಂದೆ ನನ್ನ ಕುಟುಂಬ ಯಮಲೋಕಕ್ಕೆ ಬರುವುದಿಲ್ಲವೆಂದು ಶಪಥ ಮಾಡಿ ಬರ್ತಾಳೆ. ನಾನು ಎಲ್ಲಿ ವಾಸಿಸುತ್ತೇನೋ ನನ್ನ ವಂಶಜರು ಅಲ್ಲೇ ವಾಸಿಸ್ತಾರೆ. ಅವರು ಸತ್ತಾಗ ಅವರು ನನ್ನೊಂದಿಗೆ ಇರುತ್ತಾರೆ ಎಂದ ಬಳಿಕ ಕರ್ಣಿ ಮಾತಾ ಕಾಬಾದ ಅಂದ್ರೆ ಇಲಿಯ ಸಾಕಾರ ರೂಪವನ್ನ ಧರಿಸ್ತಾರಂತೆ. ಆದ್ದರಿಂದ ಅವರ ವಂಶಜರು ಸತ್ತಾಗ ಅವರು ಕಾಬಾ ಎಂದು ಮರುಜನ್ಮ ಪಡಿತಾರೆ. ಬಳಿಕ ದೇವಾಲಯದೊಳಗೆ ಕರ್ಣಿ ಮಾತೆಯೊಂದಿಗೆ ವಾಸಿಸ್ತಾರೆ. ಕಾಬಾ ಸ್ವರೂಪದಿಂದ ಮತ್ತೆ ಮಾನವರಾಗಿ ಮರುಜನ್ಮ ಪಡಿತಾರೆ ಎಂಬುದು ಅಲ್ಲಿನವರ ನಂಬಿಕೆ. ದೇವಾಲಯದ ಸಂಕೀರ್ಣದಲ್ಲಿ ಸುಮಾರು 25,000 ಕಾಬಾಗಳು ವಾಸಿಸುತ್ತಿದ್ದಾರೆ. ದೇವಾಲಯದ ಸಿಬ್ಬಂದಿ ಮತ್ತು ಕೆಲಸಗಾರರು ಅವುಗಳನ್ನು ಕರ್ಣಿ ಮಾತೆಯ ಸಂಬಂಧಿಕರು ಅಂತ ಪರಿಗಣಿಸ್ತಾರೆ. ದೇವಾಲಯದ ಅಡುಗೆ ಮನೆ ಮತ್ತು ವಿವಿಧ ಬದಿಯ ಕೋಣೆಗಳಲ್ಲಿ ಮತ್ತು ಮೇಲ್ಛಾವಣಿಯ ಭಾಗ ಸೇರಿದಂತೆ ದೇವಾಲಯದ ಒಳಗಿನ ಸಂಕೀರ್ಣದಾದ್ಯಂತ ಕಾಬಾ ವಾಸಿಸ್ತವೆ. ಎಲ್ಲೆಂದರಲ್ಲಿ ನಿರ್ಭೀತವಾಗಿ ಚಲಿಸ್ತವೆ. ಪ್ರತಿ ಜಾಗದಲ್ಲೂ ಕಾಬಾಗಳಿಗೆ ವಿವಿಧ ಆಹಾರ ಪದಾರ್ಥಗಳನ್ನ ನೈವೇದ್ಯವಾಗಿ ಇರಿಸಲಾಗುತ್ತೆ. ಕರ್ಣಿ ಮಾತೆಗೆ ಲಡ್ಡು, ತೆಂಗಿನಕಾಯಿ ಮತ್ತು ಕಲ್ಲು ಸಕ್ಕರೆಗಳನ್ನ ಪ್ರಸಾದವನ್ನಾಗಿ ನೀಡ್ತಾರೆ. ಜೊತೆಗೆ ಹಾಲು, ರೊಟ್ಟಿ, ಧಾನ್ಯಗಳು, ಹಣ್ಣುಗಳು, ತರಕಾರಿಗಳನ್ನು ಕೂಡ ನೀಡ್ತಾರೆ. ಮೇಲ್ಛಾವಣಿಯ ಮೇಲೆ ಮತ್ತು ಕಬ್ಬಿಣದ ಮಡಿಕೆಗಳ ಬಳಿ ಕಾಬಾಗಳಿಗೆ ಹಣ್ಣುಗಳು, ತರಕಾರಿಗಳು, ರೊಟ್ಟಿ ಮತ್ತು ನೀರನ್ನ ನೈವೇದ್ಯವನ್ನಾಗಿ ಇಡ್ತಾರೆ. ಇಲಿಗಳು ಭಕ್ತಾದಿಗಳ ಮೈ ಮೇಲೆ ಹತ್ತುವುದು, ಭಕ್ತರ ಮಡಿಲಲ್ಲಿ ಅಥವಾ ಭುಜದ ಮೇಲೆ ಮಲಗುತ್ತವೆ. ಭಕ್ತಾದಿಗಳಿಂದ ಮತ್ತು ಅಡುಗೆ ಮನೆಯಲ್ಲಿನ ಬಾಣಸಿಗರಾದ ಚರಣ್ ಕುಲದವರು ಕೂಡ ಕಾಬಾಗಳು ತಿಂದ ಅದೇ ತಟ್ಟೆಯಲ್ಲಿ ಉಳಿದ ಆಹಾರವನ್ನ ಸೇವಿಸ್ತಾರೆ. ಕಾಬಾಗಳು ತಿಂದು ಬಿಟ್ಟ ಆಹಾರವನ್ನ ತಿನ್ನುವುದು ಅತಿ ಶ್ರೇಷ್ಠ ಪ್ರಸಾದವೆಂದೇ ಪರಿಗಣಿಸಲಾಗಿದೆ. ಒಂದು ವೇಳೆ ಆಕಸ್ಮಿಕವಾಗಿ ಇಲಿಗಳಲ್ಲಿ ಒಂದನ್ನ ಕಾಲಿಟ್ಟುಕೊಂಡರೂ ಅದರ ಬದಲಿಗೆ ಬೆಳ್ಳಿ ಅಥವಾ ಚಿನ್ನದಿಂದ ಮಾಡಿದ ಇಲಿಯಿಂದ ಬದಲಾಯಿಸಬೇಕು ಎಂದು ದೇವಾಲಯದ ನಿಯಮಗಳು ಹೇಳ್ತವೆ. ಕಾಬಾಗಳ ಆಹಾರ ಸೇವಿಸುವುದರಿಂದ ಯಾವುದೇ ಚರ್ಮ ಕಾಯಿಲೆಗಳಿದ್ರೂ ಪವಾಡವೆಂಬಂತೆ ಗುಣಮುಖವಾಗುತ್ತವೆ. ಅಲ್ಲದೆ ಎಂತಹ ಸಂಕಷ್ಟಗಳಿಂದಾದರೂ ಪರಿಹಾರ ಪ್ರಾಪ್ತಿಯಾಗತ್ತೆ ಅನ್ನೋದು ಭಕ್ತಾದಿಗಳ ನಂಬಿಕೆ. ಇಲಿಗಳಿಂದ ಉತ್ಪತ್ತಿಯಾಗುವ ಲಾಲಾರಸವು ಸರ್ವ ಕಾಯಿಲೆಗಳಿಗೆ ರಾಮಬಾಣವೆಂದು ನಂಬುತ್ತಾರೆ. ಶತಶತಮಾನಗಳಿಂದ ಪ್ರತಿನಿತ್ಯ ಸಾವಿರಾರು ಮಂದಿ ಇಲ್ಲಿಗೆ ಭೇಟಿ ನೀಡಿ ಇದೇ ಪದ್ಧತಿಯನ್ನು ಅನುಸರಿಸ್ತಾರೆ. ಆದರೆ ಇದುವರೆಗೂ ಯಾರೊಬ್ಬರಿಗೂ ಸೋಂಕು ಕಾಣಿಸಿಕೊಳ್ಳದೇ ಇರುವುದು ಈ ಜಾಗದ ಮಹಿಮೆ ಅನ್ನೋದು ಸರ್ವರ ನಂಬಿಕೆ. ದೇವಾಲಯವನ್ನ ಬೆಳಗ್ಗೆ 4 ಗಂಟೆಗೆ ತೆರೆಯಲಾಗುತ್ತೆ. ಪೂಜೆಯಲ್ಲಿ ಭೋಗ್ ಅಂದ್ರೆ ವಿಶೇಷವಾದ ಆಹಾರವನ್ನ ನೀಡ್ತಾರೆ. ಭಕ್ತಾದಿಗಳು ಇಲಿಗಳಿಗೆ ನೈವೇದ್ಯವನ್ನ ಸಲ್ಲಿಸ್ತಾರೆ. ಅವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯದ ಸುತ್ತಲೂ ಸಂಚರಿಸ್ತವೆ. ಅದನ್ನ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಅವುಗಳಿಗೆ ಇಷ್ಟವಾದ ಬೆಣ್ಣೆ ಪದಾರ್ಥಗಳನ್ನ ಅತಿ ಹೆಚ್ಚಾಗಿ ನೀಡ್ತಾರೆ. ಇಲಿಗಳಿಗೆ ಅಂತಲೇ ದೇವಾಲಯದ ಸುತ್ತಲೂ 2 ವಿಧದ ಹಾಲಿನ ಬಟ್ಟಲುಗಳಿವೆ. ಅದರಲ್ಲಿ ದ್ವಾರ ಬೆಂಟನ್ನ ಅರ್ಚಕರು ಮತ್ತು ಕೆಲಸಗಾರರಿಗೆ ಮೀಸಲಿರಿಸಿದ್ರೆ, ಕಲಶ ಬೆಂಟನ್ನ ದೇವಾಲಯದ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ಬಳಸಲಾಗುತ್ತೆ. ನವವಿವಾಹಿತ ವಧುವರರು ದೇವಸ್ಥಾನದಲ್ಲಿ ಆಶೀರ್ವಾದವನ್ನ ಪಡಿತಾರೆ. ದೇಶ್ನೋಕೆಯಲ್ಲಿ ವರ್ಷಕ್ಕೆ 2 ಬಾರಿ ಕರ್ಣಿ ಮಾತಾ ಜಾತ್ರಾ ನಡೆಯುತ್ತೆ. ನವರಾತ್ರಿಯ ಸಮಯದಲ್ಲಿ ಮಾರ್ಚ್, ಏಪ್ರಿಲ್ನಲ್ಲಿ ಬೃಹತ್ ಜಾತ್ರೆ ನಡೆಯುತ್ತೆ. ನವರಾತ್ರಿಯ ಸಮಯದಲ್ಲಿ ಸಾವಿರಾರು ಜನರು ಕಾಲ್ನಡಿಗೆಯ ಮೂಲಕ ದೇವಾಲಯಕ್ಕೆ ತೀರ್ಥಯಾತ್ರೆ ಮಾಡ್ತಾರೆ. 42 ಕಿಲೋಮೀಟರ್ ವಿಸ್ತಾರವಾದ ಈ ದೇವಾಲಯವನ್ನ ಸ್ಥಾಪಿಸಿದ್ದೇ ಕರ್ಣಿ ಮಾತೆ. ಈ ಮಾತೆಯ ಅಣತಿಯಂತೆ ಈಗಿನ ಮೂಲ ವಿಗ್ರಹ ಪ್ರತಿಷ್ಠಾಪಿಸಲಾಗಿದೆ. ಕಾಳಿ ಮಾತೆಯೇ ಕಾಬಾಗಳನ್ನ ಕಾಯುತ್ತಿರುವುದು ಇಲ್ಲಿನ ಇಲಿಗಳ ಶಕ್ತಿಯ ಬಗ್ಗೆ ಸ್ಪಷ್ಟವಾಗಿ ಚಿತ್ರಣ ಸಿಗುತ್ತೆ. ಇಲ್ಲಿ ಯಾವುದೇ ಪ್ರಾಣಿ ಹಿಂಸೆ ಮಾಡುವುದು ನಿಷೇಧ. ನವರಾತ್ರಿಯ ಸಂದರ್ಭದಲ್ಲಿ ಓರಾನ್ ಪರಿಕ್ರಮ ನಡೆಯುತ್ತೆ. ಆಗ ಸುಮಾರು 10,000 ಮಂದಿ ಸೇರೋದು ವಿಶೇಷ. ಒಟ್ನಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಏನಿಲ್ಲ ಅನ್ನೋ ಹಾಗಿಲ್ಲ. ಎಲ್ಲವೂ ದೇವಮಯ. ಎಲ್ಲರೂ ಆ ಶಕ್ತಿಯನ್ನ ಆರಾಧಿಸುವವರೇ ಆಗಿದ್ದೇವೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮವಾದ ಉದಾಹರಣೆ ಬೇಕಾ?
ನಂಬಿಕೆ ಅನ್ನೋದಿದ್ರೆ ಎಲ್ಲೆಲ್ಲೂ ಆ ಭಗವಂತನನ್ನೇ ಕಾಣಬಹುದು. ಬದುಕು ನಾವು ಅಂದುಕೊಂಡಂತಲ್ಲ, ಅದು ಅತೀ ಸುಂದರವಾದ ಅನುಭವ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.